ರಾಮ್ಫಲ ಅಂತ ಇಲ್ಲಿ ರಾಮ್ಫಲ ಅಂತ ಹೇಳ್ತಾರೆ. ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಅಷ್ಟೊಂದು ನೋಡೋಕೆ ಏನು ಚೆನ್ನಾಗಿಲ್ಲ, ಎಲ್ಲ ಹಾಳಾದಂಗಿದೆ. ಹೌದು, ಹಾಳಾದಂಗಿದೆ. ಬಟ್ ರಾಮ್ಫಲ ಅಂತಾರೆ. ಕೇಳಿದ್ರೆ ಸ್ವೀಟ್ ಇದೆಯಾ ಅಂತ ಕೇಳಿದ್ರೆ ಸ್ವೀಟ್ ಅಂತೇಳಿ ಹೇಳ್ತಾರೆ. ಗೊತ್ತಿಲ್ಲ ನಮಗೆ. ಆ ಒಂದು ಇದಕ್ಕೆ 50 ರೂಪಾಯಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಎಲ್ಲರೂ ಕಾಶಿಯಿಂದ ಬರುವಾಗ ಏನೇನೋ ತಗೊಂಡು ಬರ್ತಾರೆ. ಬನಾರಸ್ ಸೀರೆ, ಶಾಲು, ಗಂಗಾಜಲ, ಪ್ರಸಾದ, ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಬಂಧು ಬಾಂಧವರಿಗೆ ಅಂತ ಒಳ್ಳೆಯದು, ಸಂತೋಷ. ಆದರೆ ನಾವೇನು ತಗೊಂಡು ಬಂದ್ವಿ ಗೊತ್ತಾ? ನೋಡಿ, ಇಲ್ಲಿ ಶಾಪಿಂಗ್ ಅಂತ ಋಷಿಕೇಶದ್ದು ನೋಡ್ತಾ ಹೋದ್ವಿ. ನಮಗಂದರೆ ಟೈಮ್ ಇಲ್ಲ. ಅಲ್ಲಿ ಸ್ನಾನ ಮಾಡಿ ಬಟ್ಟೆ ತಗೊಂಡೋಗಿದ್ದು ಕಮ್ಮಿ ಆದರೆ ಇಲ್ಲಿ ಸಿಗುತ್ತೆ ಅರ್ಜೆಂಟಿಗೆ ಏನಾದರೂ. ಅಂದರೆ ಆಗಾಗ ಗಂಗಾ ಸ್ನಾನ ಅಂತ ಮಾಡುವಾಗ ಬಟ್ಟೆ ಜಾಸ್ತಿ ಬೇಕಾಗುತ್ತಲ್ವ, ಹಾಗಾಗಿ ಅದೆಲ್ಲ ಅಲ್ಲಿ ಇದೆ. ಯಾವ ಥರದ ಬಟ್ಟೆ ಬೇಕಾದರೂ ಇದೆ. ಇಂಥ ಕಡೆಯೆಲ್ಲ ಅದೆಲ್ಲ ಇರುತ್ತೆ, ಅದೇನು ತೊಂದರೆ ಇಲ್ಲ. ಮತ್ತು ಐಸ್ ಕ್ರೀಮ್. ನಾನು ತುಂಬ ಚಿಕ್ಕವಳು, ಆದರೆ ನನ್ನ ಜೊತೆ ಬರೋರೆಲ್ಲ ದೊಡ್ಡವರು. ನನಗೆ ಐಸ್ ಕ್ರೀಮ್ ಕೊಡಿಸೋದಿಲ್ಲ, ಮುಂದೆ ಹೋಗಿಬಿಡ್ತಾರೆ. ರಾಧೆ ರಾಧೆ. ನೋಡಿ, ಇದೆಲ್ಲ ಬೇಗ ನೋಡಬೇಕು, ಇಲ್ಲಾಂದರೆ ನಮ್ಮ ಜೊತೆ ಬರೋರೆಲ್ಲ ಓಡಿ ಹೋಗ್ತಾರೆ. ಇದೆಲ್ಲ ಊರಲ್ಲಿ ಸಿಗಲ್ವಾ, ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕಾ ಅಂತಾರೆ. ಪಾಪ ಪಾಂಡು ಅಲ್ವಾ. ಮತ್ತು ಎಲ್ಲ ಊರಲ್ಲೂ ಸಿಗುತ್ತೆ. ಆದರೆ ಹೋಗಿರುವಂಥ ಊರು ಯಾವುದು? ಈಗ ಉತ್ತರಾಖಂಡದಲ್ಲಿರುವಂಥ ಋಷಿಕೇಶದಲ್ಲಿ ಬೇರೆ ಬೇರೆ ರೀತಿಯ ಬಟ್ಟೆ ಬರೆಗಳು ಸಿಗ್ತವೆ. ಆಯಾ ಏರಿಯಾಗೆ, ಆಯಾ ಹಳ್ಳಿಗೆ ಅಥವಾ ಆಯಾ ಪಟ್ಟಣಕ್ಕೆ ತಕ್ಕಂತೆ ಬಟ್ಟೆ ಬರೆಗಳು ಸಿಗ್ತವೆ. ವಿಭಿನ್ನ ರೀತಿಯಲ್ಲಿರ್ತದೆ, ವಿಭಿನ್ನ ಸ್ಟೈಲ್ ಇರುತ್ತೆ. ಯಾಕಂತೇಳಿ ನಾವು ಇಲ್ಲಿ ನಗರ ಪ್ರದೇಶದಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಥರ ಬಟ್ಟೆ ಬರೆಗಳು, ಅದಕ್ಕಿಂತಲೂ ಜಾಸ್ತಿ ಇರುವಂತಹ ಕೆಲವು ಸ್ಟೈಲ್ಗಳು, ಅವ್ರದ್ದೇ ತುಂಬ ಟಾಪ್ ಸ್ಟೈಲ್ಗಳು ಆಗಿರುವಂಥ ಬಟ್ಟೆ ಬರೆಗಳು ಕೂಡ ಇಲ್ಲಿ ಇರುತ್ತೆ. ಅದೇ ವಿನ್ಯಾಸಗಳು, ಬಟ್ಟೆ ವಿನ್ಯಾಸಗಳಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ನಿಮಗೆ ಬೇಕಾದ್ರೆ ತಗೊಳ್ಬೋದು. ಇಲ್ಲ ಅಂತೇಳಿದರೆ ಈಗ ವಿಮಾನದಲ್ಲಿ ಹೋಗುವವರು ವಿಮಾನ ಹಾರಾಟದಲ್ಲಿ ನಿಮಗೆ ಜಾಸ್ತಿ ಲಗೇಜ್ ತಗೊಂಡು ಹೋಗೋದಕ್ಕಾಗಲ್ಲ. ಯಾಕಂದರೆ ಅದಕ್ಕೂ ಒಂದು ಕನಿಷ್ಠ 1 kg ಅಂತ ತೂಕ ಅಂತ ಇರುತ್ತೆ, ಅಷ್ಟೇ ತೂಕ ತೊಗೊಂಡು ಹೋಗ್ಬೇಕಾಗತ್ತೆ. ಆವಾಗ ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಎಷ್ಟು ನಾವು ಪರ್ಚೇಸ್ ಮಾಡ್ಬೋದು, ಅಲ್ಲಿಗೆ ಬೇಕಾಗಿರುವಂಥ ವಸ್ತುಗಳನ್ನು ತಗೊಳ್ಬೋದು. ಅಂದರೆ ಅಲ್ಲಿ ಶೀಘ್ರವಾಗಿ ಬಳಕೆ ಮಾಡುವಂತಹ ಬಟ್ಟೆ ಬರೆಗಳ ಪರ್ಚೇಸ್ ಮಾಡ್ಬೋದು. ನೋಡಿ, ಇಲ್ಲೆಲ್ಲ ಇದೀಗ ವಿಭಿನ್ನ ರೀತಿಯಲ್ಲಿದೆ ಬಟ್ಟೆಗಳು. ಆಯ್ತಪ್ಪ, ನೀವು ಹೇಳಿದಾಗೆ ನಾವು ಗೋವಿಂದ ಅಂದರೆ ಗೋವಿಂದ ಗೋವಿಂದ ಗೋವಿಂದ. ಈಗ ಇಲ್ಲಿ ನಾನು ನೋಡಿದ ಪ್ರಕಾರ ಕೆಲವು ಬಟ್ಟೆಗಳಿಗೆಲ್ಲ ತುಂಬ ಕಡಿಮೆ ಇದೆ. ಯಾಕಂತೇಳಿದರೆ ಸ್ವೆಟರ್ಸ್ಗಳು ಇವೆಲ್ಲ ಅಲ್ಲಿ ಚಳಿ ಜಾಸ್ತಿ ಇರೋ ಕಾರಣ ಸ್ವೆಟರ್ಸ್ಗಳಿಗೆಲ್ಲ ಕಡಿಮೆ ಇದೆ, ಶಾಲ್ಗಳಿಗೆ ಕಡಿಮೆ ಇದೆ. ಹಾಗೆ ನಮ್ಮಲ್ಲಿ ಸಿಗುವಂತಹ ಪ್ಯಾಂಟ್ಗಳು, ಚೂಡಿದಾರ್ಸ್ ಆಗಲಿ ಅಥವಾ ಬೇರೆ ಯಾವುದು ಹೆಂಗಸರದ್ದು ಬಟ್ಟೆ ಬರೆಗಳು, ಮತ್ತು ಸಾಧಾರಣವಾಗಿ ಗಂಡಸರು ಹಾಕ್ಕೊಳ್ಳುವಂಥ ಟ್ರೌಸರ್ಸ್ ಆಗಲಿ, ಶಾರ್ಟ್ಸ್ ಆಗಲಿ, ಇವೆಲ್ಲ ಸ್ವಲ್ಪ ಕಡಿಮೆ ಸಿಗುತ್ತೆ. ಮತ್ತೆ ಎಲ್ಲ ಪೂಜಾ ಸಾಮಾನುಗಳು ನೋಡಿ, ಅವ್ರು ನಾದಿನಿ. ಸೊ ನಾವು ಎಲ್ಲರೂ 4 ಜನ ಸೇರ್ಕೊಂಡು ಬಂದಿದ್ವಿ. ಸೊ ನನ್ನ ಅಕ್ಕ ಇವಳು ವರದರಾಣಿ ಅಂತೇಳಿ, ಸೊ ಕೇರಳದಿಂದ ಬಂದಿದ್ದಾರೆ. ಸೊ ನಾವು ಜೊತೆಯಲ್ಲಿ ಬಂದಿದ್ದೀವಿ. ಒಂದು ಜಾಲಿ ಟೂರ್ ಆಗಿದೆ ನಮ್ಮದು. ಹರಿದ್ವಾರ ಹೋದ್ವಿ, ಹರಿದ್ವಾರ ಎಲ್ಲ ಮುಗಿಸ್ಕೊಂಡು ಇವತ್ತು ಋಷಿಕೇಶ್ ಬಂದಿದ್ದೀವಿ. ಈಗ ರಾಮ್ಜೂಲದ ಹತ್ರ ತಲುಪಿದ್ದೀವಿ. ನೋಡಿ, ಇದು ರಾಮ್ಜೂಲ ಅಂದರೆ ಸೇತುವೆ, ರಾಮನ ಹೆಸರಲ್ಲಿದೆ. ಇಲ್ಲಿ ಬೋರ್ಡ್ ಹಾಕಿದ್ರು ನೋಡಿ, ಉತ್ತರಾಖಂಡ್ ಸರ್ಕಾರ ಏವಂ THDC ಇಂಡಿಯಾ ಲಿಮಿಟೆಡ್ ಅಂತೇಳಿ. ದೇವಭೂಮಿ ಆಗಮನ್ ಪರ್ ಆಪ್ಕಾ ಹಾರ್ದಿಕ್ ಸ್ವಾಗತ ಕರ್ತೆ ಹೇ ಅಂತೇಳಿ ಸ್ವಾಗತ ಬೋರ್ಡ್ ಇದೆ ಇಲ್ಲಿ. ಮುಂದಕ್ಕೆ ಹೋಗೋಣ.
ಹೌದು, ಈಗ ಋಷಿಕೇಶದ್ದಾಯಿತು. ನಾವು ಕಾಶಿಯಿಂದ ಏನು ತಂದ್ವಿ ಅಂತ ಹೇಳ್ತಾ ಇದ್ನಲ್ಲ, ಅಲ್ಲಿ ಟ್ರೈನಲ್ಲಿ ಹೋಗಬೇಕಾದ್ರೆ ದಾರಿಯಲ್ಲೆಲ್ಲ ನುಗ್ಗೆ ಮರ ಕಾಣ್ತಾ ಇತ್ತು. ಎಲೆಗಿಂತ ಜಾಸ್ತಿ ಬರೀ ಕಾಯಿಗಳು ಉದ್ದುದ್ದಕ್ಕೆ, ಆದರೆ ಸಪೂರ ಬಳ್ಳಿ ಥರ ಕಾಣ್ತಾ ಇತ್ತು. ನಾನದು ನುಗ್ಗೆಕಾಯಿ ಅಂತ ಹೇಳಿದರೆ ನಮ್ಮ ಜೊತೆ ಇರೋರು, ಹೌದಾ ನುಗ್ಗೆಕಾಯಿನ, ಅದೇ ಥರ ಬೇರೇನೂ ಇದೆ, ಅದೇ ಇರಬೇಕು ಅಂತ ಹೇಳ್ತಾಯಿದ್ರು. ಕೊನೆಗೆ ಕಾಶಿ ತಲುಪಿದರೆ ಅಂಥದ್ದೇ ನುಗ್ಗೆಕಾಯಿ ಮಾರ್ತಾಯಿದ್ರು. ಆದರೂ ಡೌಟು, ಅದು ಬೇರೆ ಥರ ತರಕಾರಿ ಇರಬೇಕೇನೋ. ಕೊನೆಗೆ ಏನೇ ಇರಲಿ ತಗೊಂಡು ಬಿಡೋಣ ಅಂತ ಮನೆಗೆ ಹೋಗಿ ನೋಡೋಣ ಅಂತ ತಗೊಂಡು ಬಂದೆ. ಯಾಕಂದರೆ ನಾನು ಅಂದ್ಕೊಂಡೆ ಎಳೆದಾಗಿ ಇನ್ನೂ ಟೇಸ್ಟ್ ಜಾಸ್ತಿ ಇರ್ಬೋದೇನೋ ಅಂತ, ಮೆತ್ತಗಿರಬೇಕು, ಕಟ್ ಬೇಗ ಬೇಗ ಮಾಡ್ಬೋದು. ಇಲ್ಲಿ ನೋಡಿದರೆ ಅದಕ್ಕೆ ನಾರು ದೊಡ್ಡ ನುಗ್ಗೆಕಾಯಿಗಿಂತ ಜಾಸ್ತಿನೇ ಇತ್ತು, ಸಿಪ್ಪೆನೇ ಸುಮಾರು ಹೋಯಿತು. ಆದರೆ ಮೊದಲು ನಾನು ಕಾಶಿಯಿಂದ ಬೀಜ ತಂದು ನುಗ್ಗೆ ಮರದ ನುಗ್ಗೆಕಾಯಿ ಯಾರೋ ಕೊಟ್ಟಿದ್ದು ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಅದೇ ಥರ ಅಂದ್ಕೊಂಡು ತಗೊಂಡು ಬಂದೆ. ಇದು ಬರೀ ಕೆಲಸನೇ ಆಯಿತು, ಸಿಪ್ಪೆ ತೆಗೆಯೋದು. ಆದರೂ ಇರಲಿ, ಒಂದು ನೋಡಿದಂಗೆ ಆಯ್ತಲ್ಲ, ಇನ್ನು ಕ್ಯೂರಿಯಾಸಿಟಿ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಲ್ಲ. ಅದೇ ರೀತಿ ಅಲ್ಲಿ ಎಲ್ಲ ಕಡೆಯೂ ಹಾಗೇನೆ. ಹರಿದ್ವಾರದಲ್ಲೂ ಕೆಲವು ಹಣ್ಣಿನ ಮರ, ಹೂವು ಎಲ್ಲ ತುಂಬ ವಿಶೇಷ. ಚಿಕ್ಕ ಚಿಕ್ಕ ಮರದಲ್ಲಿ ತುಂಬ ಹೂವು ಇತ್ತು. ಬೇರೆ ಹೂವಿನ ಗಿಡದಲ್ಲಿ ಕೂಡ ಹಾಗೆ, ದೊಡ್ಡ ದೊಡ್ಡ ಗುಲಾಬಿ, ಮಲ್ಲಿಗೆ ಎಲ್ಲ ಚಿಕ್ಕ ಗಿಡದಲ್ಲಿ ತುಂಬ ಹೂ. ಅಲ್ಲಿನ ಗಂಗಾ ಮಾತೆಯ ಮಡಿಲಲ್ಲಿ ಬೆಳೆದ ಕಾರಣ ಇರಬೇಕೇನೋ, ಆ ವಾತಾವರಣವೇ ಹಾಗೆ. ಅಲ್ಲಿ ಅವರು ಹರಿದ್ವಾರದವರು ಹೇಳ್ತಾ ಇದ್ದರು ಕೆಲವರು, ನಾನು ಹುಟ್ಟಿದ್ದು ಇಲ್ಲೇ ಸಾಯಬೇಕು ಅಂತ ಆಸೆ, ನಮಗೆಲ್ಲೂ ಹೋಗಬೇಕು ಅಂತ ಆಸೆನೇ ಇಲ್ಲ ಅಂತ. ಮತ್ತು ನಾವು ಹೋದ ಏರಿಯಾ ಅಂದರೆ ಹರಿದ್ವಾರದ ಚಂಡಿದೇವಿ, ಮನಸಾದೇವಿ, ಇಲ್ಲೆಲ್ಲ ನಾನ್ ವೆಜ್ ಇಲ್ಲ, ಆಲ್ಕೋಹಾಲ್ ಇಲ್ಲ ಅಂತ ಹೇಳ್ತಾಯಿದ್ರು. ಅಲ್ಲಿನ ಕೆಲವು ವಿಶೇಷತೆ ಹಾಗೂ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸಿತು, ಮಾಡಿದೆ. ರಾಮಫಲದ್ದು ವಿಷಯ ಹೇಳಿದ್ದೇನಲ್ಲ, ಫಸ್ಟು ತೋರಿಸಿ ಚಿಕ್ಕ ಚಿಕ್ಕ ರಾಮಫಲ ಅಂದರು. ನಮ್ಮದಿಲ್ಲಿ ರಾಮಫಲ ಅಂದರೆ ಆ ಕಡೆ ದಕ್ಷಿಣ ಕನ್ನಡ ಕಡೆ ಸೀತಾಫಲ, ಅಲ್ಲಿನ ಸೀತಾಫಲ, ಇಲ್ಲಿ ರಾಮಫಲ, ಎಷ್ಟೆಲ್ಲ ವ್ಯತ್ಯಾಸ ಇದೆ ನೋಡಿ. ಅದೇನೋ ವಿನಯ ಪ್ರಸಾದ್ ಹಾಡು ನೆನಪಾಯಿತು. ನಮ್ಮ ಕಡೆ ಶಿರಾ ಅಂದರೆ ಕೇಸರಿ ಬಾತ್, ನಿಮ್ಮ ಕಡೆ ಶಿರಾ ಅಂದರೆ ಯಾವುದೋ ಊರು ಆ ಥರ ಏನೋ ಇತ್ತಲ್ಲ, ಅದು ನೆನಪಾಯ್ತು ನನಗೆ. ಹೀಗೆ ವಿಶೇಷ ಇರುವ ಕೆಲವು ವಿಷಯಗಳನ್ನು ನೀವು ಇಲ್ಲಿ ನೋಡಬೇಕು ಅಂತೇಳಿದರೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗತ್ತೆ, ಬೇರೆ ಬೇರೆ ಊರು ಸುತ್ತಬೇಕಾಗತ್ತೆ, ಅಲ್ಲಿರುವ ಕಲ್ಚರ್ ನೋಡಬೇಕಾಗತ್ತೆ, ಹಾಗೂ ಜನಜೀವನ ಹೇಗಿರುತ್ತೆ ನೋಡಬೇಕಾಗತ್ತೆ, ಪೌರಾಣಿಕವಾಗಿ ಹಿನ್ನೆಲೆ ಇರುವಂತಹ ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾಗತ್ತೆ. ಆವಾಗ ತಾನೇ ನಿಮಗೆಲ್ಲ ಈ ವಿಡಿಯೋನ ನೋಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ನಾವು ಆದಷ್ಟು ನಮ್ಮ ವಿಶದವಾಗಿ ಎಲ್ಲ ವಿಡಿಯೋಗಳನ್ನು ಪುಣ್ಯಕ್ಷೇತ್ರಗಳ ಸಲುವಾಗಿ ನಾವು ಮೀಸಲಿಟ್ಟು ನಾವು ಮಾಡಿದ್ದೀವಿ. ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಕಲ್ಯಾಣಿ ಹಿಡನ್ ವೈಫ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು, ನಮಸ್ಕಾರ. ಹರೇ ಕೃಷ್ಣ, ರಾಧೇ ರಾಧೆ.